ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಒಂದೇ ರೀತಿಯಾದಂತಹ ಸ್ನ್ಯಾಕ್ಸ್ ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ಈ ಥರದ ಸ್ನ್ಯಾಕ್ಸನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಡಿಫ್ರೆಂಟ್ ಆದಂತಹ ಟೇಸ್ಟ್, ಹಾಗೆಯೇ ತುಂಬಾ ಸೂಪರ್ ಆಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ನೀವು. ಇದನ್ನು 3 ಆಲೂಗೆಡ್ಡೆ ಮತ್ತು ಬ್ರೆಡ್ಡನ್ನು ಬಳಸ್ಕೊಂಡು ಮಾಡಿರುವಂಥದ್ದು. ಬನ್ನಿ ಹಾಗಾದರೆ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 3 ಮೀಡಿಯಮ್ ಸೈಜಿನ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. 1-2 ಸರಿ ತೊಳೆದಾದ ನಂತರ ಈ ಥರ ಹೊರಗಡೆ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು. 3 ಆಲೂಗಡ್ಡೆಯ ಸಿಪ್ಪೆಯನ್ನು ಕೂಡ ನೀಟಾಗಿ ತೆಕ್ಕೊಂಡು ಇಟ್ಕೊಳ್ಬೇಕು. ಮತ್ತು ಒಂದು ಚಿಪ್ಸ್ ಕಟ್ಟರ್ ಅಥವಾ ಸ್ಲೈಸ್ ಮೇಕರ್ ಇದೆಯಲ್ಲ, ಅದರಲ್ಲಿ ನಾವೀಗ ನೋಡಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು. ಇದನ್ನು ಸ್ಲೈಸ್ ಮೇಕರ್ ಒಂದು ಸ್ವಲ್ಪ ದಪ್ಪಕ್ಕಿರುವಂತಹ ಬ್ಲೇಡನ್ನು ಚೂಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅಷ್ಟೇ ದಪ್ಪದಲ್ಲಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈಗ ಎಲ್ಲವನ್ನು ಕೂಡ 3 ಆಲೂಗೆಡ್ಡೆಯನ್ನು ಕೂಡ ಅದೇ ರೀತಿಯಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದನ್ನು ಒಂದು ಸಲದ್ದನ್ನು ಚೆನ್ನಾಗಿ ನಾವು ತೊಳ್ಕೊಂಡು ಆದ ನಂತರ ನೀರನ್ನು ಚೆಲ್ಲಿ 2ನೇ ಬಾರಿಗೆ ಕೂಡ ಹೊಸ ನೀರನ್ನು ಹಾಕಿ ಇದರ ಸ್ಟಾರ್ಚನ್ನೆಲ್ಲ ತೆಕ್ಕೊಳ್ಬೇಕು. ಇದರಲ್ಲಿ ಒಂದು ಸ್ವಲ್ಪ ಬಿಳಿಯ ಅಂಶ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು. ಅಷ್ಟು ನಾವು ತೊಳ್ಕೊಳ್ಬೇಕಾಗುತ್ತೆ. 2-3 ಬಾರಿ ಆದರೂ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಚೆಲ್ಲಿ ನಾವಿದನ್ನು ಈಗ ನೋಡಿ 3ನೇ ಸಲ ತೊಳೆದಾದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇದನ್ನು ಇನ್ನೀಗ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲೊಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಆ ಕಾಟನ್ ಬಟ್ಟೆಯ ಮೇಲೆ ನಾವೀಗ ಇದನ್ನು ಹರಡ್ಕೊಳ್ಬೇಕು. ಪ್ರತಿಯೊಂದು ಸ್ಲೈಸನ್ನು ಕೂಡ ಈವನ್ ಆಗಿ ಹರಡ್ಕೊಂಡು ಇದರ ಮೇಲಿರುವಂತಹ ಎಕ್ಸ್ಟ್ರಾ ನೀರಿನ ಅಂಶವನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಪೀಸನ್ನು ಕೂಡ ಅದೇ ರೀತಿಯಾಗಿ ಹರಡ್ಕೊಂಡಿದ್ದೀನಿ. ಇನ್ನು ಎಲ್ಲವನ್ನು ಹರಡಿ ಆದ ನಂತರ ಮೇಲಿಂದ ಇನ್ನೊಂದು ಕಾಟನ್ ಬಟ್ಟೆಯನ್ನು ತಗೊಂಡು ನೋಡಿ ಮೇಲಿಂದ ಇದ್ದಂತಹ ನೀರನ್ನೆಲ್ಲ ನಾವೀಗ ಹೀಗೆ ತೆಕ್ಕೊಳ್ಬೇಕು. ಈ ಥರ ಮೇಲಿನಿಂದ ಬಟ್ಟೆಯನ್ನು ಹಾಕಿ ಹೀಗೆ ಕೈಯಿಂದ ಪ್ರೆಸ್ ಮಾಡಿದಾಗ ಅದರಲ್ಲಿರುವಂಥ ಹೆಚ್ಚಿನ ನೀರಿನ ಅಂಶ ಎಲ್ಲ ಹೀಗೆ ಹೊರಟೋಗುತ್ತೆ. ಸ್ವಲ್ಪ ನೀರಿನ ಅಂಶ ಎಲ್ಲ ಇರಬಾರ್ದು. ನಾವೀಗ ಎಣ್ಣೆಯಲ್ಲೆಲ್ಲ ಕರಿಬೇಕಾದ್ರೆ ನೀರಿನ ಅಂಶ ಇತ್ತು ಅಂತಂದರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ ಈಗ ನೀರಿನ ಅಂಶವನ್ನೆಲ್ಲ ತೆಗೆದಿದ್ದೀನಿ. ಇನ್ನು ಎಲ್ಲ ಸ್ಲೈಸಸನ್ನು ನಾವೊಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಫುಲ್ಲು ಡ್ರೈ ಆಗಿರುವಂತಹ ಪೀಸಸನ್ನು ನಾನೀಗ ತೋರಿಸ್ತಾ ಇದ್ದೀನಿ, ಸ್ಲೈಸನ್ನು. ನೆಕ್ಸ್ಟ್ ಈಗ ಇಲ್ಲಿ ಬ್ರೆಡ್ಡನ್ನು ತಗೊಳ್ಬೇಕಾಗತ್ತೆ. ನಾನಿಲ್ಲಿ ತಗೊಂಡಿರುವಂಥದ್ದು ವೈಟ್ ಬ್ರೆಡ್. ಇದು ಯಾವುದೇ ರೀತಿಯಾದಂತಹ ಬ್ರೆಡ್ಡನ್ನು ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಬ್ರೌನ್ ಬ್ರೆಡ್ ಆದರೂ ಆಗುತ್ತೆ. ಇನ್ನು ಇದರ ಸೈಡ್ ಎಡ್ಜನ್ನೆಲ್ಲ 4 ಸೈಡಿದ್ದು ಕೂಡ ಚೆನ್ನಾಗಿ ತೆಕ್ಕೊಳ್ಬೇಕು. ಬರೀ ನಾವು ಮಧ್ಯದ ಭಾಗದ ವೈಟನ್ನು ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಇನ್ನೀಗ ಸೈಡ್ ಎಡ್ಜನ್ನೆಲ್ಲ ತೆಗೆದಾದ ನಂತರ ಮಧ್ಯದಿಂದ ಇನ್ನೊಂದು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನಾನು 3 ಬ್ರೆಡ್ಡನ್ನು ಕೂಡ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಆಲೂಗೆಡ್ಡೆ ಸ್ಲೈಸಸ್ ಯಾವ ಸೈಜಲ್ಲಿದೆಯೋ ಅಷ್ಟು ಅದರ ಮಿಡ್ಲಲ್ಲಿ ನಿಲ್ಲುವಷ್ಟರ ಮಟ್ಟಿನ ನಾವು ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾನು ಟೋಟಲ್ ಆಗಿ ಒಂದು ಬ್ರೆಡ್ಡನ್ನು 6 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಈ ಥರ ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಬ್ರೆಡ್ಡನ್ನು ಕೂಡ ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಇಟ್ಟಿರಬೇಕು. ಬ್ರೆಡ್ಡನ್ನೆಲ್ಲ ಪೀಸಸ್ ಆಗಿ ಕಟ್ ಮಾಡಿ ಆದ ನಂತರ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ ನಾವೀಗ 3/4 ಕಪ್ ಆಗುವಷ್ಟು ನಾನು ಅಕ್ಕಿ ಹುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹುಡಿಯನ್ನು ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ ಹಾಕುವಂಥ ಮಸಾಲೆಗಳನ್ನು ನೋಡೋಣ. ಮೊದಲಿಗೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಅಚ್ಕಾರದ ಪುಡಿ ಮತ್ತು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್. ಇನ್ನು ಇದಕ್ಕೆ ನಾನು ಜೋನಿ ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಜೋನಿ ಬೆಲ್ಲ ಇಲ್ಲ ಅಂತ ಅನ್ನೋರು ಇದಕ್ಕೆ ಸಕ್ಕರೆಯನ್ನಾದರೆ ಹಾಕ್ಕೊಳ್ಬೋದು. ಇನ್ನು ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕ್ಕೊಂಡು ತುಂಬ ನೀರು ಅಲ್ಲ ಗಟ್ಟಿಯೂ ಅಲ್ಲ, ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಾವೀಗ ಪೋಡಿ ಹಿಟ್ಟು ಎಲ್ಲ ಮಾಡ್ಕೊಳ್ತೀವಲ್ಲ, ಕಡಲೆ ಹಿಟ್ಟಿನಿಂದ ಮಾಡುವ ಪೋಡಿ ಇದೆಯಲ್ಲ, ಆ ಹದಕ್ಕೆ ನಾವಿದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ಕಲಸ್ಕೊಂಡು ನೋಡಿ ನಾನೀಗ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟಾಗಬೇಕಿದು. ಹಿಟ್ಟನ್ನು ಕಲಸಿ ಆದ ನಂತರ ಇದನ್ನೊಂದು ಸೈಡಿಗೆ ಇಡೋಣ. ಇಲ್ಲೀಗ ಫೈನಲ್ ಆಗಿ ಇನ್ನು ತಯಾರಿಯನ್ನೆಲ್ಲ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಟೂತ್ ಪಿಕ್ಕನ್ನು ತಗೊಂಡಿದ್ದೀನಿ. ಆಲೂಗಡ್ಡೆ ಸ್ಲೈಸ್ ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾಗಿ ಟೂತ್ ಪಿಕ್ಕನ್ನು ಕೂಡ ತಗೊಳ್ಬೇಕು. ಈಗ ಆಲೂಗಡ್ಡೆ ಸ್ಲೈಸನ್ನು ಮಧ್ಯದಲ್ಲಿ ನಾವಿನ್ನೀಗ
ಪೀಸ್ ಮಾಡಿ ಇಟ್ಟಂತಹ ಬ್ರೆಡ್ಡಿನ ಪೀಸನ್ನು ಯಾವ ಥರ ಇಟ್ಕೊಳ್ಳೋದು ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಆಗಲೇ ನಾವು ಸ್ಲೈಸ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ರೆಡ್ಡು, ಅದನ್ನು 2 ಪೀಸನ್ನು ಒಟ್ಟಿಗೆ ಇಟ್ಕೊಂಡು ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಹೀಗೇ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಸ್ಲೈಸಿನ ಮಧ್ಯದಲ್ಲಿ ಇಟ್ಕೊಂಡು ನೋಡಿ ಈ ಥರ ಬೆಂಡ್ ಮಾಡಬೇಕು ಆಲೂಗಡ್ಡೆ ಸ್ಲೈಸನ್ನು. ಮತ್ತು ಒಂದು ಟೂತ್ ಪಿಕ್ಕನ್ನು ತಗೊಂಡು ಮಧ್ಯಭಾಗದಲ್ಲಿ ಈ ಥರ ಚುಚ್ಚಬೇಕು. ನೋಡಿ ಒಂದು ಈಗ ರೆಡಿ ಆಯಿತು. ಇನ್ನೊಂದನ್ನು ಮಾಡೋದನ್ನು ಹೇಗೆ ಅಂತ ನೋಡೋಣ. 2 ಒಂದೇ ರೀತಿಯಾದಂತಹ ಬ್ರೆಡ್ ಪೀಸನ್ನು ತಗೊಂಡು ನೋಡಿ ಆಲೂಗಡ್ಡೆ ಸ್ಲೈಸನ್ನು ಕೂಡ ಹಾಗೆಯೇ ಅದಕ್ಕೆ ಸರಿ ಹೊಂದುವಂಥದ್ದನ್ನೇ ತಗೊಳ್ಬೇಕು. ನಾವೀಗ ಬ್ರೆಡ್ ಜಾಸ್ತಿ ಪೀಸ್ ದೊಡ್ಡಕ್ಕಿರುವಂತೆ ನಾವು ನೋಡ್ಕೊಳ್ಬಾರ್ದು, ಆದಷ್ಟು ಅದರ ಮಿಡ್ಲಲ್ಲಿ ನಿಲ್ಲುವಂತೆ ನೋಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಆಲೂಗಡ್ಡೆ ಸ್ಲೈಸನ್ನು ಬೆಂಡ್ ಮಾಡಿ ಟೂತ್ ಪಿಕ್ಕಿಂದ ಚುಚ್ಚಿದ್ರೆ ಆಯಿತು. ಹೀಗೆ ಪ್ರತಿಯೊಂದು ಪೀಸನ್ನು ಕೂಡ ಇದೇ ರೀತಿಯಾಗಿ ಸೆಟ್ಟಿಂಗ್ಸನ್ನು ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಮಗೆ ನಾವು ಆಗಲೇ ಕಲಸಿ ಇಟ್ಟಂತಹ ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ಆಯಿತು. ತುಂಬಾ ಸುಲಭವಾಗಿದೆ, ಆದರೆ ಈ ಥರದ ಕೆಲಸಗಳು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅಂತೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಈಗ ನೋಡ್ಬೋದು ಎಲ್ಲವನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಾದ ಎಣ್ಣೆಯಲ್ಲಿ ನಾವಾಗಲೇ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಡಿಪ್ ಮಾಡಿ ಒಂದೊಂದನ್ನೇ ಕರೆದು ತಗೊಳ್ಳೋಣ. ಇದನ್ನು ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಹೊಂಬಣ್ಣ ಬರುವ ತನಕ ಕರೆದ್ರೆ ಆಯಿತು. ನೋಡಿ ಈ ಥರ ಡಿಪ್ ಮಾಡಿದ್ರೆ ಆಯಿತು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಆದಷ್ಟು ತುಂಬ ತೆಳ್ಳಗೆಯವಲ್ಲ ಗಟ್ಟಿಯವಲ್ಲ ಆ ಥರ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲಾದರೂ ತೆಳ್ಳಗಾಯಿತು ಅಂತಂದರೆ ಮತ್ತೆ ಸ್ವಲ್ಪ ಅಕ್ಕಿ ಹುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ, ಅಥವಾ ಸ್ವಲ್ಪ ದಪ್ಪ ಆಯಿತು ಅಂತಂದ್ರೂ ನೀರನ್ನು ಹಾಕಿ ಕಲಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಇಷ್ಟ ಆದ ನಂತರ ನಾವೀಗ ಎಣ್ಣೆಯಲ್ಲಿ ಬಿಡಬೇಕು. ಇನ್ನು ಹೊಂಬಣ್ಣ ಬರೋ ತನಕ 2 ಸೈಡು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಗಲೇ ಎಣ್ಣೆ ಸರಿಯಾಗಿ ಕಾದಿರಬೇಕು. ಇದಕ್ಕೆ ಹಾಕಬೇಕಾದ್ರೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಮಾಡಿದ್ರೆ ಆಯಿತು. ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡ್ರೆ ಇದು ಎಣ್ಣೆ ಸ್ವಲ್ಪ ಹೀರ್ಕೊಳ್ಬೋದು. ನಾವು ಬ್ರೆಡ್ ಕೂಡ ಹಾಕಿರೋದ್ರಿಂದ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು 2 ಸೈಡು ಕೂಡ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಕರೆದ್ರೆ ಆಯಿತು. ಸಂಜೆ ಸ್ನ್ಯಾಕ್ಸಿಗೆಲ್ಲ ಇದನ್ನು ಮಾಡಿ ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಡುವಂತಹ ಈ ಥರದ ಸ್ನ್ಯಾಕ್ಸ್ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ. ಈಗ 1ನೇ ಸಲದನ್ನು ತೆಗಿತಾ ಇದ್ದೀನಿ. ಎಣ್ಣೆ ಕಲರ್ ನಿಮಗೆ ಸ್ವಲ್ಪ ಚೇಂಜ್ ಆಗ್ಬೋದು. ನಾವಾಗಲೇ ಅಜ್ಕಾರದ ಪುಡಿಯನ್ನು ಕೂಡ ಹಾಕಿರೋದ್ರಿಂದ ಕೆಂಪು ಕಲರಿಗೆ ಟರ್ನ್ ಆಗುತ್ತೆ. ಈಗ 2ನೇ ಬಾರಿಗೆ ನಾನೀಗ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಸರಿಯಾಗಿ ಹಿಟ್ಟಿನಲ್ಲಿ ಡಿಪ್ ಮಾಡ್ಕೊಳ್ಬೇಕಾಗುತ್ತೆ. 2 ಬದಿ ಕೂಡ ನೋಡಿ ಈ ಥರ ಡಿಪ್ ಮಾಡಿದ ನಂತರ ಎಣ್ಣೆಗೆ ಬಿಡಬೇಕು. ಟೂತ್ ಪಿಕ್ಕನ್ನೆಲ್ಲ ಬ್ರೆಡ್ ಪೀಸಿಗೆಲ್ಲ ಚುಚ್ಚಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಬೇಕು. ಅದೆಲ್ಲ ಹೊರಗಡೆ ಎಲ್ಲ ಬರದಂತೆ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಆಯಿತು. ಇನ್ನು ಒಂದು ಸಲಕ್ಕೆ ಹಾಕಬೇಕಾದ್ರೆ ನೀವು ಎಣ್ಣೆ ಪ್ರಮಾಣ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಬೋದು. ಆದಷ್ಟು ಜಾಸ್ತಿ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅದು ಮೇಲ್ಗಡೆ ಎಲ್ಲ ನಮಗೆ ಕವರ್ ಆಗಬೇಕಲ್ಲ ಎಣ್ಣೆಯಲ್ಲಿ, ಅದಕ್ಕೋಸ್ಕರ. ಒಂದೇ ರೀತಿಯಾದಂತಹ ಸ್ನ್ಯಾಕ್ಸನ್ನೆಲ್ಲ ತಿಂದು ಬೇಜಾರಾಗಿದೆ, ಈ ಥರದಲ್ಲಿ ಹೊಸ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೋಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ರೆಸಿಪಿ ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ದಿನಾಲು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.